ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಶಾವಿಗೆ ಪಾಯಸ. ತುಂಬ ಟೇಸ್ಟಿಯಾಗಿರುತ್ತೆ. ಬರೀ 10 ನಿಮಿಷದಲ್ಲಿ ಮಾಡುವಂಥದ್ದು ಈಸಿ ರೆಸಿಪಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಹಾಲು, ಶಾವಿಗೆ ಮತ್ತು ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಚಕ್ಕೆ, ಲವಂಗ, ಯಾಲಕ್ಕಿ, ಒಂದು 5 ಯಾಲಕ್ಕಿ ಮತ್ತು ತುಪ್ಪ, ಒಂದು 5 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಬೇಗ ಬಿಸಿ ಆಗುತ್ತೆ, ಅದರಿಂದ ಉರಿ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ತುಪ್ಪ ಈಗ ಬಿಸಿ ಆಗಿದೆ. ಈಗ ಚಕ್ಕೆ ಮತ್ತು ಲವಂಗ ಹಾಕ್ತಿದ್ದೀನಿ. ತುಪ್ಪದಲ್ಲಿ ಚಕ್ಕೆ ಲವಂಗ ಸ್ವಲ್ಪ ಫ್ರೈ ಮಾಡಿದ್ರೆ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ಜನ ಯೂಸ್ ಮಾಡಲ್ಲ, ಬಟ್ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದು ಡಿಫ್ರೆಂಟಾಗಿರುತ್ತೆ. ಮುಸ್ಲಿಮ್ಸ್ ಅವರೆಲ್ಲ ತುಂಬಾ ಈ ಥರನೇ ಮಾಡೋದು. ಅವರು ಫಂಕ್ಷನ್ಗಳಲ್ಲಂತೂ ಪಾಯಸ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಇದನ್ನು ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ದ್ರಾಕ್ಷಿ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಸಹ ಸ್ವಲ್ಪ ಫ್ರೈ ಆಗಬೇಕು. ಎಣ್ಣೆಲಿ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಉರಿ ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಏನೇ ಫಂಕ್ಷನ್ ಮಾಡಿದ್ರು ಇದು ಇಮಿಡಿಯೇಟ್ಲಿ ಮಾಡ್ಬೋದು. ಬರೀ 10 ನಿಮಿಷದಲ್ಲಿ ನಿಮಗೆ ರೆಡಿ ಆಗಿಬಿಡುತ್ತೆ ಈ ಪಾಯಸ. ಬೇಕಿದ್ರೆ ನಾವು ಅದು ಆರೋದ್ಮೇಲೆ ಸ್ವಲ್ಪ ಬಿಸಿ ಹಾಲು ಸಹ ಬಿಸಿ ಮಾಡ್ಕೊಂಡು ಹಾಕಿ ಮಿಕ್ಸ್ ಮಾಡಿ ಅದನ್ನು ಪಾಯಸನ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಹಾಲು ಹಾಕ್ಕೊತಿದ್ದೀನಿ. ಇದು ಹಸಿ ಹಾಲೆ, ನಾನು ಅದನ್ನೇನು ಬಿಸಿ ಮಾಡಿ ಇಟ್ಕೊಂಡಿಲ್ಲ, ಹಸಿ ಹಾಲೆ ಹಾಕ್ತಿದ್ದೀನಿ. ಅದು ಅದರಲ್ಲೇ ಬಿಸಿ ಆಗುತ್ತೆ. ಮತ್ತು ಅದು ಕುದಿ ಬರಬೇಕು ನೋಡಿ. ಮತ್ತು ಅದಕ್ಕೆ ಯಾಲಕ್ಕಿ ಪೌಡರ್ ಹಾಕ್ಕೊತಿದ್ದೀನಿ. ಯಾಲಕ್ಕಿ ತುಂಬಾ ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ. ಯಾಲಕ್ಕಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಬಾಡಿಗೆ. ಈಗ ಶುಗರ್ ಆ್ಯಡ್ ಮಾಡ್ಕೊತಿದ್ದೀನಿ. ಶುಗರು ಸಹ ಒಂದು ಬೌಲಷ್ಟು ಶುಗರ್ ಇದ್ದರೆ 2 ಬೌಲಷ್ಟು ಶಾವಿಗೆ ಇರಬೇಕು. ಈಗ ಅದು ಸಹ ಸ್ವಲ್ಪ ಕರಗಬೇಕು. ಸ್ವಲ್ಪ ಬಿಸಿ ಆಗಲಿ. ಒಂದು 5 ನಿಮಿಷ ಅದನ್ನು ಕರಗಿಸಿ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಕುದಿ ಬರಬೇಕು. ಅದು ಕುದಿ ಬಂದಾಗ ನೆಕ್ಸ್ಟು ಅದೆಲ್ಲ ಕರಗಿದೆ ಅಂತ. ಈಗ ನೋಡಿ, ಆಗಿದೆ ಆಲ್ರೆಡಿ ಇದು. ಈಗ ಇದಕ್ಕೆ ಶಾವಿಗೆ ಹಾಕ್ಕೊಳ್ಳೋಣ. ಶಾವಿಗೆ ನಾನು ಹುರಿದಿಟ್ಕೊಳ್ಳೋದಿಲ್ಲ, ಹಾಗೆ ಹಸಿ ಶಾವಿಗೆನೇ ಹಾಕ್ತಿದ್ದೀನಿ ನೋಡಿ. ಹಾಗೆ ಮಾಡಿದಾಗ ಅದು ಬೇಗನೂ ಆಗುತ್ತೆ ಮತ್ತು ನ್ಯಾಚುರಲಾಗಿ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದೊಂದು 5 ನಿಮಿಷ ಬೆಂದರೆ ಸಾಕು, ಬೇಗ ಆಗುತ್ತೆ ನೋಡಿ. ಆಗ್ತಿದೆ, ಕುದಿ ಬರ್ತಿದೆ. ಒಂದು 2 ನಿಮಿಷ ಬಿಡಬೇಕು. 3/4% ಅದು ಬೆಂದಿದ ತಕ್ಷಣ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಬೇಯಿಸ್ಕೊಬಿಟ್ರೆ ಪಾಯಸ ಚೆನ್ನಾಗಿರೋದಿಲ್ಲ, ಆಮೇಲೆ ಮುದ್ದೆ ಥರ ಆಗಿಬಿಡುತ್ತೆ. ಅದರಿಂದ ಒಂದು 3/4% ಅದು ಬೆಂದಂಗೆ ಆಫ್ ಮಾಡಿ ಇಟ್ಕೊಬಿಡಿ. ನಿಮಗೆ ಬೇಕೆಂದರೆ ಸ್ವಲ್ಪ ನೀರು ಸಹ ಆ್ಯಡ್ ಮಾಡ್ಕೋಬೋದು. ಏನೂ ಇಲ್ಲ, ಬರೀ ಹಾಲಲ್ಲೇ ಮಾಡಿದ್ದೀನಿ ನಾನು ನೋಡಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ಬೇಕಾದ್ರೆ ನೀವು ಗೋಡಂಬಿ ಸಹ ಆ್ಯಡ್ ಮಾಡ್ಕೋಬೋದು, ಪಿಸ್ತಾನೂ ಆ್ಯಡ್ ಮಾಡ್ಕೋಬೋದು. ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.